ದೇವರ ಸನ್ನಿಧಾನಕ್ಕೆ ಬಂದು ಈ ರೀತಿಯಾಗಿ ವಾಕ್ಯವನ್ನ ಧ್ಯಾನ ಮಾಡೋದಕ್ಕಾಗಿ ದೇವರು ಕೊಟ್ಟ ಕೃಪೆಗಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ವಾಕ್ಯ ಕೇಳುವುದಕ್ಕಾಗಿ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬದ ವತಿಯಿಂದಾಗಿ ನನ್ನ ಸಭೆಯ ವತಿಯಿಂದಾಗಿ ಯೇಸುವಿನ ನಾಮದಲ್ಲಿ ನಿಮ್ಮನ್ನ ಸ್ವಾಗತಿಸುವುದಾಗಿದೆ. ಕರ್ತನು ನಾನು ನಂಬುತ್ತೇನೆ ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೆಲ್ಲರೊಟ್ಟಿಗೆ ದೇವರು ಮಾತನಾಡುತ್ತಾರೆ ಎಂಬುದಾಗಿ ಆ ನಂಬಿಕೆಯೊಂದಿಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ಪರಲೋಕದ ದೇವರೇ, ಯೇಸುವಿನ ನಾಮದಲ್ಲಿ ಪಾಲು ಬರುತ್ತೇವೆ. ಇದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ನೀನು ಪ್ರೀತಿ ಮಾಡಿ ದೇವರೇ, ಇವತ್ತು ನಿನ್ನ ಸನ್ನಿಧಾನದಲ್ಲಿ ಒಂದು ಕರ್ತನೆಯ ವಾಕ್ಯವನ್ನು ಕೇಳುವುದಕ್ಕಾಗಿ, ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ದೇವರೇ ನೀನು ಕೊಡುತ್ತಿರುವ ದೊಡ್ಡ ಕೃಪೆಗಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ನಿನ್ನ ಪ್ರಸನ್ನತೆಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ರಾಜ. ನಿನ್ನ ದೇವರ ದೈವಿಕ ಪ್ರಸನ್ನತೆ ಸ್ವಾಮಿ ಇವತ್ತು ದಿನದಲ್ಲಿ ಕರ್ತನೆ ನಾವೆಲ್ಲರೂ ಕಾಣೋದಕ್ಕೆ ಸಹಾಯ ಮಾಡಿ. ಈ ವಾಕ್ಯ ದೇವರ ಸ್ತೋತ್ರ ನಮ್ಮೆಲ್ಲರ ಆತ್ಮ ಪ್ರಾಣದಲ್ಲಿ ಕರ್ತನ ದೊಡ್ಡ ಬದಲಾವಣೆಯನ್ನ ಯೇಸುವಿನ ನಾಮದಲ್ಲಿ ತರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನೀವಾಗೆ ಮಾಡಿದ್ದೀರಾ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ. ನಮ್ಮದು ಸ್ವಲ್ಪ ದಿನ ಧ್ಯಾನಕ್ಕಾಗಿ ಕರ್ತನ ವಾಕ್ಯವನ್ನು ನಾವು ಧ್ಯಾನ ಮಾಡೋದಕ್ಕಾಗಿ ನಮ್ಮ ಸ್ವಲ್ಪ ದಿನ ಧ್ಯಾನಕ್ಕಾಗಿ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 15ನೇ ವಾಕ್ಯ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 15ನೇ ವಾಕ್ಯ. James chapter 5 verse 15. James chapter 5 verse 15. ನಾನು ನಿಮ್ಮೆಲ್ಲರಿಗೋಸ್ಕರ ಓದಲು ಇಷ್ಟಪಡುತ್ತೇನೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನ ರಕ್ಷಿಸುವನು, ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ದೇವರ ಮಕ್ಕಳಾದ ನಾವು ಇವತ್ತು ಧ್ಯಾನ ಮಾಡೋದಕ್ಕಾಗಿ ಹೋಗುತ್ತಿರುವಂತಹ ಒಂದು ಸಂದೇಶ, ಇವತ್ತು ನಾವೆಲ್ಲರೂ ತಿಳಿದುಕೊಳ್ಳೋದಕ್ಕಾಗಿ ಹೋಗುತ್ತಿರುವಂತ ಒಂದು ಸಂದೇಶ ಅಂದ್ರೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಏನೆಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುವುದಕ್ಕಾಗಿ ಶಕ್ತವಾಗಿದೆ. ಇವತ್ತು ನಂಬಿಕೆಯಿಂದ ಪ್ರಾರ್ಥಿಸುವಂತವರಾಗಬೇಕು. ನಾವು ಧ್ಯಾನಿಸುವಂತ ವಿಷಯ ನಂಬಿಕೆಯಿಂದ ಪ್ರಾರ್ಥನೆ. ಇವತ್ತು ದೇವರ ಮಕ್ಕಳಾದ ನಾನು ಯಾಕೋಬನಲ್ಲಿ ಒಂದು ಸ್ಪಷ್ಟವಾಗಿರುವಂತಹ ಒಂದು ಸಂದೇಶವನ್ನ ದೇವರ ಮಕ್ಕಳೆಲ್ಲರಿಗೆ, ದೇವರನ್ನ ನಂಬದಿರುವಂತ ಪ್ರತಿಯೊಬ್ಬರ ಮಕ್ಕಳಿಗೆ ಇವತ್ತು ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಒಂದು ಸಂದೇಶಗಳನ್ನ ಕೊಡುತ್ತಾ ಇದೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನ ರಕ್ಷಿಸುತ್ತೆ. ಆಮೆನ್ ಹಲ್ಲೆಲೂಯಾ. ಇವತ್ತು ನಂಬಿಕೆ ನಮ್ಮ ಜೀವನದಲ್ಲಿ ನಾವು ಅನೇಕ ಸಾರಿ ದೇವರ ಸನ್ನಿಧಾನದಲ್ಲಿ, ದೇವರ ಆಲಯದಲ್ಲಿ ಹೋಗುತ್ತೇವೆ ಪ್ರಾರ್ಥನೆ ಮಾಡೋದಕ್ಕೆ, ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತೇವೆ, ಆನ್ಲೈನ್ ಪ್ರೇಯರ್ ಹೋಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಕುಟುಂಬವಾಗಿ ಕುತ್ತುಕೊಂಡು ಪ್ರಾರ್ಥನೆ ಮಾಡುತ್ತೇವೆ, ವೈಯಕ್ತಿಕವಾಗಿ ಕುತ್ತುಕೊಂಡು ಪ್ರಾರ್ಥನೆ ಮಾಡುತ್ತೇವೆ. ಅನೇಕ ಸಾರಿ ಅನೇಕ ಸ್ಥಳಗಳಲ್ಲಿ ನಾವು ಪ್ರಯಾಣದಲ್ಲಿ ಸಹ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಾವು ಮಲಗಿದಾಗ ಕೆಲವು ಸಾರಿ ರಾತ್ರಿಯಲ್ಲಿ ನಮಗೆ ನಿದ್ದೆ ಬಾರದಿರುವಾಗ ನಾವು ಎದ್ದು ಕೂತು ಪ್ರಾರ್ಥನೆ ಮಾಡುತ್ತೇವೆ. ಇವೆಲ್ಲ ಪ್ರಾರ್ಥನೆ ಮಾಡುವಂತ ಪ್ರತಿಯೊಂದು ಸಮಯದಲ್ಲಿ ನಾವು ಒಂದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಏನಂತ ಹೇಳಿದ್ರೆ, ನಿನ್ನ ಪ್ರಾರ್ಥನೆ ಅದು ನಂಬಿಕೆಯಿಂದ ಕೂಡಿದಾಗಿರ್ಬೇಕು. ಆಮೆನ್ ಹಲ್ಲೆಲೂಯಾ. ಯಾವಾಗ ನಿನ್ನ ಪ್ರಾರ್ಥನೆ ನಂಬಿಕೆಯಿಂದ ಕೂಡುತ್ತದೋ ನಿನ್ನ ಪ್ರಾರ್ಥನೆ ಒಂದು ದೊಡ್ಡ ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯವಾಗಿದೆ. ಇವತ್ತು ದೇವರನ್ನ ನಂಬಿ, ಯೇಸುವನ್ನ ನಂಬಿರುವಂತ ಪ್ರೀತಿಯುಳ್ಳ ದೇವರ ಮಗಳೇ, ದೇವರ ಮಗನೇ, ಇವತ್ತು ನೀನು ಪ್ರಾರ್ಥನೆ ಮಾಡುತ್ತಾ ಇದೆಯಾ ನಿನ್ನ ಜೀವನದಲ್ಲಿ? ಅಥವಾ ನಾನು ಯೇಸುವನ್ನ ನಂಬಿಲ್ಲ ಇಲ್ಲಿವರೆಗೂ, ಯೇಸುವಿನ ಬಗ್ಗೆ ಕೇಳಿದ್ದೇನೆ, ಯೇಸುವಿನ ಕುರಿತಾಗಿ ನಾನು ತಿಳಿದುಕೊಂಡಿದ್ದೇನೆ, ಆದ್ರೆ ಯೇಸುವನ್ನ ನಂಬುವುದಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿರುವ ಪರಿಸ್ಥಿತಿಯಲ್ಲಿ ಇವತ್ತು ನೀನು ಇರಬಹುದು. ನಿನ್ನ ಪರಿಸ್ಥಿತಿಗಳು ಕಷ್ಟವಾಗಿರ್ಬೋದು, ನಿನ್ನ ಪರಿಸ್ಥಿತಿಗಳು ಇಕ್ಕಟ್ಟಿನ ಸಮಯಗಳಾಗಿರ್ಬೋದು. ಆದ್ರೆ ಇವೆಲ್ಲ ಪರಿಸ್ಥಿತಿಗಳಲ್ಲಿ ನೀನು ಒಂದು ಕಡೆ ಅಯ್ಯೋ ಯಾರನ್ನಾದ್ರೂ ನಂಬಿ ಪ್ರಾರ್ಥಿಸುವುದಕ್ಕಾಗಿ ನೀನು ಕಾಯ್ತಾ ಇದೆಯಾ? ಯಾರಾದ್ರೂ ಒಬ್ಬ ವ್ಯಕ್ತಿ ನನ್ನ ಪ್ರಾರ್ಥನೆಯನ್ನು ಕೇಳೋದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಇವತ್ತೇನಾದ್ರೂ ಈ ಭೂಮಿ ಮೇಲೆ ನೀನ್ ಏನಾದ್ರೂ ಹುಡುಕ್ತಾ ಇದೀಯ ಅಂತ ಹೇಳಿದ್ರೆ, ನಿನ್ನ ನಂಬಿಕೆಯನ್ನ ಪ್ರಾರ್ಥನೆ ಕೇಳುವ ದೇವರು ಒಬ್ಬ ದೇವರಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ನೀನು ಯೇಸುವಿನ ಹತ್ರ ಬಂದು ಇವತ್ತು ನೀನು ಯೇಸುವನ್ನ ನಂಬಿ ನೀನು ಪ್ರಾರ್ಥನೆ ಮಾಡುವುದಾದ್ರೆ ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ ಯೇಸು ಶಕ್ತನಾಗಿದ್ದಾನೆ. ಆಮೆನ್ ಹಲ್ಲೆಲೂಯಾ. ಇವತ್ತು ದೇವರ ಮಗನೇ, ದೇವರ ಮಗಳೇ, ಇವತ್ತು ದೇವರಲ್ಲಿರುವಂತ ಪ್ರೀತಿಯ ದೇವ ಜನರೇ, ಇವತ್ತು ನಿನ್ನೊಟ್ಟಿಗೆ ದೇವರು ಮಾತನಾಡುತ್ತಾ ಇದ್ದಾನೆ. ಇವತ್ತು ನಿನ್ನ ನಂಬಿಕೆ ಇಲ್ಲಿವರೆಗೂ ವ್ಯಕ್ತಿಗಳ ಮೇಲೆ ಆಗಿರ್ಬೋದು, ಇಲ್ಲಿವರೆಗೂ ಹಣದ ಮೇಲೆ ಆಗಿರ್ಬೋದು, ಇಲ್ಲಿವರೆಗೂ ನೀನು ಇಟ್ಟುಕೊಂಡಿರುವಂತ ಆಸ್ತಿಗಳ ಮೇಲೆ ಆಗಿರ್ಬೋದು, ಇಲ್ಲಿವರೆಗೂ ಇರುವಂತ ನಿನ್ನ ಸ್ನೇಹಿತ ರಕ್ತ ಸಂಬಂಧಿಕಗಳ ಮೇಲೆ ನಿನ್ನ ನಂಬಿಕೆ ಆಗಿರ್ಬೋದು. ಆ ಯಾವ ನಂಬಿಕೆ ನಿನ್ನನ್ನ ಈ ರೋಗದಿಂದ ಬಿಡಿಸುವುದಕ್ಕೆ ಸಾಧ್ಯವಾಗಲಿಲ್ಲ, ಆ ಯಾವ ನಂಬಿಕೆ ಇವತ್ತು ನಿನ್ನನ್ನ ಬಿದ್ದಿರುವಂತ ಜಾಗದಿಂದ ಎತ್ತುಕೊಂಡು ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ, ಯಾವ ನಂಬಿಕೆ ಪಾಪದಿಂದ ಬಿಡಿಸುವುದಕ್ಕೆ ಸಾಧ್ಯ
ಸಾಧ್ಯವಾಗಲಿಲ್ಲ. ಆದರೆ ಇವತ್ತು ನೀನು ದೇವರ ಮಗನಾಗಿದ್ದು ಅಥವಾ ಯೇಸುವಿನ ಮಗನಾಗಿದ್ದು ಅಥವಾ ಯೇಸುವಿನ ಬಳಿಗೆ ಬಂದು, ಓ ನನ್ನ ಯೇಸುವೇ ಗೊತ್ತಿಲ್ಲ ಎಂಬುದಾಗಿ ಕೇಳುತ್ತಿರುವಂತ, ಓ ಯೇಸುವೇ ನನಗೆ ತಿಳಿದಿಲ್ಲ ಎಂಬುದಾಗಿ ನೀವು ತಿಳಿದುಕೊಳ್ಳುತ್ತಿರುವಂತ ಪ್ರೀತಿಯುಳ್ಳ ದೇವರ ಮಗನೇ, ಪ್ರೀತಿಯುಳ್ಳ ದೇವರ ಮಗಳೇ, ಇವತ್ತು ದೇವರು ಹೇಳಿದ್ದಾನೆ, ನೀನು ಮಾಡುವಂತ ಪ್ರಾರ್ಥನೆ ನಂಬಿಕೆಯಿಂದ ಮಾಡುವುದಾದ್ರೆ ವಾಕ್ಯ ಹೇಳ್ತದೆ, ಮೊಟ್ಟ ಮೊದಲನೇದಾಗಿ ನೀನು ಯಾವಾಗ ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ನೀನು ಪ್ರಾರ್ಥನೆ ಮಾಡ್ತೀಯೋ, ಯಾವಾಗ ದೇವರ ಸನ್ನಿಧಾನದಲ್ಲಿ ನಂಬಿಕೆಯಿಂದ ನೀನು ಯೇಸುವಿನ ಬಳಿಗೆ ಬರುತ್ತೀಯೋ, ನಿನ್ನ ಜೀವನದಲ್ಲಿ ಮೊದಲನೇದಾಗಿ ಮಾಡುವಂತ ಒಂದು ದೊಡ್ಡ ಕಾರ್ಯ ಏನಂತ ಹೇಳಿದ್ರೆ, ನಿನ್ನ ರೋಗದಿಂದ ದೇವರು ಬಿಡಿಸ್ತಾನೆ. ಆಮೇಲೆ ಹಲವ್ಯ ನಿನ್ನ ಬಲಹೀನತೆ ಯಾವುದಾಗಿದೆ ಇವತ್ತು, ನಿನ್ನ ರೋಗ ಯಾವುದಾಗಿದೆ ಇವತ್ತು ಯಾವ ರೋಗದಲ್ಲಿ ಇವತ್ತು ನೀನು ಇದ್ದೀಯಾ, ಆ ರೋಗದಿಂದ ಯೇಸು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಿನಗೆ ಮಂಡಿ ನೋವಿಂದ ನಡೀತಾ ಇದೆ, ವರ್ಷಗಟ್ಟಲೆ ಇವತ್ತು ನೀನು ಮಂಡಿ ನೋವಿಂದ ನಡೀತಾ ಇದೆಯಾ, ಯೇಸು ನಿನ್ನನ್ನು ಗುಣಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ನೀನು ಪ್ರಾರ್ಥಿಸುವಾಗ ನೀನು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವುದಾದ್ರೆ ನಿನ್ನ ಮಂಡಿ ನೋವು ಇನ್ನು ಮೇಲೆ ಕಾಣೋದಕ್ಕೆ ಸಾಧ್ಯವಾಗುವುದಿಲ್ಲ. ಇವತ್ತು ನಿನ್ನ ಎಲುಬುಗಳು ಬಲಹೀನವಾಗಿದೆ ಅನ್ನಿಸ್ತಾ ಇದೆಯಾ, ಓ ನಿನ್ನ ನರಗಳು ಇವತ್ತು ಬಲಹೀನವಾಗಿದೆ ಅನ್ನಿಸ್ತಾ ಇದೆಯಾ, ಓ ನಿನ್ನ ನೋಟ ಕಣ್ಣಿನ ದೃಷ್ಟಿ ಇವತ್ತು ಬಲಹೀನವಾಗಿದೆ ಅಂತ ಅನಿಸ್ತಾ ಇದೆಯಾ, ಓ ನಿನ್ನ ಕೇಳುವಂತ ಕಿವಿ ಇವತ್ತು ಮಂದವಾಗಿದೆ ಅಂತ ಅನಿಸ್ತಾ ಇದೆಯಾ, ಓ ನಿನ್ನ ಯೋಚನೆಗಳು ನಿನ್ನ ನಿಶಬ್ದವಾಗಿದೆ ಎಂಬುದಾಗಿ ಅನಿಸ್ತಾ ಇದೆಯಾ, ಇವೆಲ್ಲಗಳಿಗೆ ಗುಣಪಡಿಸುವುದಕ್ಕೆ ಯೇಸು ಶಕ್ತನಾಗಿದ್ದಾನೆ. ನೀ ನಂಬಿಕೆಯಿಂದ ಯಾವಾಗ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೀಯೋ, ನಂಬಿಕೆಯಿಂದ ಯಾವಾಗ ದೇವರ ಸನ್ನಿಧಾನದಲ್ಲಿ ಬಂದು ನೀನು ಬೇಡಿಕೊಳ್ಳುತ್ತೀಯೋ, ನಿನ್ನ ಬಲಹೀನತೆಗಳನ್ನ ದೇವರ ಮುಂದೆ ಯಾವಾಗ ನೀನು ಹೇಳಿಕೊಳ್ಳುತ್ತೀಯೋ, ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ನಿನ್ನನ್ನು ಗುಣಪಡಿಸ್ತಾನೆ. ನಿನ್ನ ಬಲಹೀನತೆ ದೊಡ್ಡದಲ್ಲ ದೇವರಿಗೆ, ನಿನ್ನ ರೋಗ ದೊಡ್ಡದಲ್ಲ ದೇವರಿಗೆ. ಇವತ್ತು ಯಾರಿಗೂ ಗೊತ್ತಿಲ್ಲದಿರುವಂತ ಕೆಲ ಕಾಯಿಲೆಗಳಿಂದ ನೀನು ಬಾಳುತ್ತಾ ಇರ್ಬೋದು, ಇವತ್ತು ಏಡ್ಸ್ ಆಗಿರ್ಬೋದು, ಇವತ್ತು ಟಿಬಿ ಕಾಯಿಲೆ ಆಗಿರ್ಬೋದು, ಕ್ಯಾನ್ಸರ್ ಕಾಯಿಲೆ ಆಗಿರ್ಬೋದು, ಇವತ್ತು ದೊಡ್ಡ ದೊಡ್ಡ ಕಾಯಿಲೆಗಳು, ಇವತ್ತು ಕಾಯಿಲೆಗಳಿಂದ ನೀನು ಬಾಳುತ್ತಾ ಇರ್ಬೋದು. ಆದರೆ ದೇವರು ನಿನಗೆ ಹೇಳ್ತಿರುವ ಒಂದು ಮಾತಿನಂದ್ರೆ, ಮಗನೇ ಮಗಳೇ, ನೀನ್ ನಂಬಿಕೆಯಿಂದ ನನ್ನನ್ನು ಪ್ರಾರ್ಥನೆ ಮಾಡು, ನಾನು ನಿನ್ನನ್ನು ಗುಣಪಡಿಸ್ತೇನೆ ಎಂಬುದಾಗಿ. ಇವತ್ತು ನಿನ್ನನ್ನು ಗುಣಪಡಿಸುವ ದೇವರು, ಇವತ್ತು ನಿನ್ನನ್ನು ವಾಸಿ ಮಾಡುವ ದೇವರು, ನಿನ್ನ ಬಲಹೀನತೆಗಳನ್ನು ಸಂಪೂರ್ಣವಾಗಿ, ನಿನ್ನ ಅಂಗಾಂಗಗಳನ್ನ ಬಲಹೀನತೆಗಳನ್ನು ಸಂಪೂರ್ಣವಾಗಿ ವಾಸಿ ಮಾಡುವುದಕ್ಕೆ ಯೇಸು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವರ ಮಗಳೇ, ಒಂದು ಸಾರಿ ಯೇಸು ಹೀಗೆ ರೋಡಲ್ಲಿ ಹೋಗುತ್ತಿರುವಾಗ ಒಂದು ಕ್ಷಣದಲ್ಲಿ ಒಬ್ಬ ಸ್ತ್ರೀ ಬರ್ತಾಳೆ. ಆಕೆ 12 ವರ್ಷಗಳಿಂದ ರಕ್ತಪಿಸುವ ರೋಗದಿಂದ ನರಳುತ್ತಾ ಇರ್ತಾಳೆ. 12 ವರ್ಷಗಳಿಂದ ಆಕೆ ಎಲ್ಲ ಆಸ್ಪತ್ರೆಗೆ ಹೋಗ್ತಾಳೆ, ಎಲ್ಲ ವೈದ್ಯರ ಹತ್ರ ಹೋಗ್ತಾಳೆ, ಇರುವಂತ ಹಣವೆಲ್ಲ ಆಕೆ ಖರ್ಚು ಮಾಡ್ತಾಳೆ. ಆದರೆ 12 ವರ್ಷದಿಂದ ಆಕೆ ರೋಗವನ್ನು ವಾಸಿ ಮಾಡೋದಕ್ಕೆ ಆಕೆ ಹಣ ಸಾಧ್ಯವಾಗಲಿಲ್ಲ. ಆಕೆ ನಂಬಿರುವಂತ ಡಾಕ್ಟರ್ಗಳು ಸಾಧ್ಯವಾಗಲಿಲ್ಲ. ಆದರೆ ಆಕೆ ಒಂದು ದಿನ ಬರ್ತಾಳೆ, ಯೇಸುವಿನ ಸನ್ನಿಧಾನದಲ್ಲಿ ಬರ್ತಾಳೆ, ಯೇಸುವಿನ ಬಳಿಗೆ ಬರ್ತಾಳೆ, ಓ ಯೇಸುವನ್ನ ಹುಡುಕೊಂಡು ಬರ್ತಾಳೆ. ಅಯ್ಯೋ ನಾನು ಯೇಸುವನ್ನ ಮುಟ್ಟುವುದಾದ್ರೆ, ಅಯ್ಯೋ ಯೇಸುವನ್ನ ನಾನು ಮುಟ್ಟುವುದಾದ್ರೆ ನಾನು ಗುಣವಾಗುತ್ತೇನೆ ಎಂಬುದಾಗಿ ಆಕೆ ಬರ್ತಾಳೆ. ಆ ನಂಬಿಕೆ ಆಕೆ ಯಾವಾಗ ತನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯೇಸುವಿನ ಉಡುಪನ್ನ ಮುಟ್ಟಿದಳು, ಆಕೆಯ ನಂಬಿಕೆಗೆ ದೇವರು ಗುಣಪಡಿಸುತ್ತಾನೆ. ಅದೇ ಕ್ಷಣ 12 ವರ್ಷ ವಾಸಿಯಾಗದಿರುವಂತ ಆ ರಕ್ತಪಿಸುವ ರೋಗ ಒಂದೇ ಒಂದು ಕ್ಷಣದಲ್ಲಿ ವಾಸಿಯಾಯಿತು. ಆಮೇಲೆ ಪ್ರೀತಿಯುಳ್ಳ ದೇವರ ಮಗಳೇ, ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಜೀವನದಲ್ಲಿ ಸಮಸ್ಯೆ ಇದೆಯಾ? ಇವತ್ತು ನಿನ್ನ ಜೀವನದಲ್ಲಿ ಕಷ್ಟ ಇದೆಯಾ? ಇದರ ನಿಮಿತ್ತವಾಗಿ ನೀನು ಕೊರಗುತ್ತಾ ಇದೆಯಾ? ಇದರ ನಿಮಿತ್ತವಾಗಿ ನಿನ್ನ ದಾಂಪತ್ಯ ಜೀವನಕ್ಕೆ ತೊಂದರೆಯಾಗುತ್ತಾ ಇದೆಯಾ? ಅಯ್ಯೋ, ಇದರ ನಿಮಿತ್ತವಾಗಿ ನಿನ್ನ ಕುಟುಂಬದಿಂದ ನೀನು ದೂರಿಡಲ್ಪಟ್ಟಿದ್ಯಾ? ಇದರ ನಿಮಿತ್ತವಾಗಿ ನಿನ್ನ ಕುಟುಂಬದಲ್ಲಿರುವಂತಹ ಪ್ರೀತಿ, ಅವಿನತೆ, ಐಕ್ಯತೆ, ಸಮಾಧಾನ, ಸಂತೋಷವನ್ನ ನೀನು ಕಳೆದುಕೊಳ್ತಾ ಇದೆಯಾ? ಆದ್ರೆ ಯೇಸು ಹೇಳ್ತಾನೆ, ಇವತ್ತು ನೀನು ಯೇಸುವನ್ನ ನಂಬಿ ನೀನು ಪ್ರಾರ್ಥಿಸುವುದಾದರೆ, ನೀನು ಯೇಸುವಿನ ಬಳಿಗೆ ಬಂದು ಪ್ರಾರ್ಥಿಸುವುದಾದರೆ, ಕರ್ತನು ನಿನ್ನನ್ನ ಸಂಪೂರ್ಣವಾಗಿ ಗುಣಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರುವಂತ ವ್ಯಕ್ತಿ ಅವನ ರೋಗವನ್ನ ವಾಸಿ ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯವಿದೆ. ಇವತ್ತು ನೀನು ಯೇಸುವನ್ನ ನಂಬಿ ಪ್ರಾರ್ಥಿಸೋದಕ್ಕೆ ಸಾಧ್ಯ ಇದೆಯಾ? ನೀನು ಎಲ್ಲಿದ್ದೀಯೋ ಗೊತ್ತಿಲ್ಲ, ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಗೊತ್ತಿಲ್ಲ, ಯಾವ ರೋಗದಲ್ಲಿ ಇದೆಯೋ ಗೊತ್ತಿಲ್ಲ, ಅಥವಾ ನಿನ್ನ ಮನೆಯವರು ಯಾರಾದ್ರೂ ಬೆಡ್ಡಲ್ಲಿ ಇವತ್ತು ಐಸಿಯುನಲ್ಲಿ ಇರಬಹುದು. ಇವತ್ತು ನಿನ್ನ ಮನೆಯಲ್ಲಿ ಯಾರಾದ್ರೂ ಇವತ್ತು ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಇರಬಹುದು, ಮರಣದ ಆಸೆಯಲ್ಲಿ ಇರಬಹುದು, ಅವ್ರು ಎದ್ದು ಓಡಾಡೋದಕ್ಕೆ ಆಗದೆ ಇರಬಹುದು. ಆದ್ರೆ ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದಾದ್ರೆ ಆ ವ್ಯಕ್ತಿ ಎದ್ದು ನಡೆದಾಡೋದಕ್ಕೆ ಸಾಧ್ಯ, ಆ ವ್ಯಕ್ತಿ ಎದ್ದು ನಿಂತುಕೊಳ್ಳೋದಕ್ಕೆ ಸಾಧ್ಯ, ಅವನ ರೋಗವನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ, ಅವನ ರೋಗದ ಬ್ಯಾಕ್ಟೀರಿಯಾಗಳು ಸಂಪೂರ್ಣವಾಗಿ ಅವನ ಶರೀರದಿಂದ ದೂರುವುದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಿನ್ನ ಪ್ರಾರ್ಥನೆ ನಂಬಿಕೆಯಿಂದ ಪ್ರಾರ್ಥಿಸಬೇಕು.
ಯಾರನ್ನ ನಂಬಿ ಪ್ರಾರ್ಥಿಸಬೇಕಾಗಿದೆ? ಯೇಸುವನ್ನ ನಂಬಿ ಪ್ರಾರ್ಥಿಸಬೇಕು. ನಿನ್ನ ಎಂತ ರೋಗವಾಗಲಿ, ನಿನ್ನ ಎಂತ ಬಲಹೀನತೆಯಾಗಲಿ ಯೇಸು ಗುಣಪಡಿಸ್ತಾರೆ. ನಂಬಿಕೆ ನಿನ್ನೊಳಗಿದೆಯಾ? ಹೌದು ಪ್ರೀತಿಯ ದೇವರೇ, ನಿನ್ನ ದೇವರ ನಂಬಿರುವಂತ ದೇವರಿಗೆ ಬಹಳ ದೂರವಾಗಿರ್ಬೋದು. ನಿನ್ನ ದೇವರಿಂದ ಬಹಳ ದೂರವಾಗಿ ಹೋಗಿ, ಯೇಸುವಿನಿಂದ ಬಹಳ ಸತ್ಯ ದೇವರಿಂದ ಬಹಳ ದೂರವಾಗಿದ್ದು, ಅಯ್ಯೋ ನಾನು ಯೇಸುವಿನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ನಾನು ಗುಣಪಡಿಸ್ತನಾ ಎಂಬುದಾಗಿ ನೀನು ಹೇಳ್ತಾ ಇರೋದು. ಯೇಸು ನಿನ್ನನ್ನು ಗುಣಪಡಿಸ್ತಾನೆ. ಯೇಸು ನಿನ್ನನ್ನು ಗುಣಪಡಿಸ್ತಾನೆ. ಇವತ್ತು ಎಂಥ ಕಾಯಿಲೆ ನಿನ್ನ ಜೀವನದಲ್ಲಿ ಅದನ್ನು ಗುಣಪಡಿಸುವುದಕ್ಕೆ ಯೇಸು ಶಕ್ತನಾಗಿದ್ದಾನೆ. ನಂಬಿಕೆಯಿಂದ ಒಂದು ಮಾತು ನಿನ್ನ ಬಾಯಿಂದ ಬರಬೇಕಾಗಿದೆ. ಯೇಸುವೇ ನಾನು ರೋಗಿಯಾಗಿದ್ದೇನೆ, ಯೇಸುವೇ ನಾನು ಬಲಹೀನನಾಗಿದ್ದೇನೆ, ನನ್ನನ್ನು ಗುಣಪಡಿಸು ಎಂಬುದಾಗಿ ದೇವರನ್ನು ಕೇಳಬೇಕಾಗಿದೆ. ಆ ಒಂದು ಪ್ರಾರ್ಥನೆ ನಿನ್ನನ್ನು ಸಂಪೂರ್ಣವಾಗಿ ಗುಣಪಡಿಸುವುದಕ್ಕೆ ಸಾಧ್ಯವಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ರೋಗಿ ಪ್ರಾರ್ಥನೆ ಮಾಡಕ್ಕಾಗುತ್ತೆ ಇಲ್ಲವಾ? ಇವತ್ತು ನೀನು ಪಕ್ಕದಲ್ಲಿರುವಂತ ದೇವರ ವಾಕ್ಯವನ್ನು ಕೇಳ್ತಿರುವಂತ ದೇವರ ಮಗನೇ, ದೇವರ ವಾಕ್ಯವನ್ನು ಕೇಳ್ತಿರುವಂತ ದೇವರ ಮಗಳೇ, ಇವತ್ತು ನೀನು ಪ್ರಾರ್ಥನೆ ಮಾಡು ರೋಗಿಗೋಸ್ಕರ. ನಿನ್ನ ಮನೆಯಲ್ಲಿ ಯಾರೇ ರೋಗದಲ್ಲಿ ಇರಲಿ, ನಿನ್ನ ಕುಟುಂಬದಲ್ಲಿ ಯಾರೇ ರೋಗದಲ್ಲಿ ಇರಲಿ, ನಿನ್ನ ಸ್ನೇಹಿತರು, ರಕ್ತ ಸಂಬಂಧಿಕರುಗಳು ಯಾರೇ ಎಂಥ ರೋಗದಲ್ಲಿ ಇರಲಿ, ಇವತ್ತು ಕೋವಿಡ್-19 ಬಹಳ ಅಧಿಕವಾಗಿ ಬೆಳೀತಾ ಇದೆ. ಪ್ರಪಂಚದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಆದರೆ ಇವತ್ತು ನಿನ್ನ ಪ್ರಾರ್ಥನೆಯಲ್ಲಿ ಬಲ ಇದೆ, ನಿನ್ನ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಯಾವ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸರಿ, ನೀನು ಪ್ರಾರ್ಥನೆ ಮಾಡುವುದಾದರೆ ಅದನ್ನ ದೇವರು ಸಂಪೂರ್ಣವಾಗಿ ಪಾಸಿಟಿವ್ ಇರುವುದನ್ನ ನೆಗೆಟಿವ್ ಆಗಿ ತರುವುದಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಇವತ್ತು ಅದರ ನಂಬಿಕೆ ನಿಮ್ಮೊಳಗೆ ಬೇಕಾಗಿದೆ. ಆ ನಂಬಿಕೆ ನಿನ್ನೊಳಗೆ ಬೇಕಾಗಿದೆ. ಆ ವಿಶ್ವಾಸ ನಿನ್ನೊಳಗೆ ಬೇಕಾಗಿದೆ. ನಿನ್ನ ವೆಂಟಿಲೇಟರ್ಗಳನ್ನೆಲ್ಲ ನಂಬಬೇಕಾಗಿರುವಂಥದ್ದು, ಐಸು ವಾರ್ಡ್ಗಳನ್ನೆಲ್ಲ ನಂಬಬೇಕಾಗಿರುವಂಥದ್ದು, ಮೆಡಿಸಿನ್ಗಳೆಲ್ಲ ನಂಬಬೇಕಾಗಿರುವುದು ಯೇಸುವನ್ನ ನಂಬಬೇಕಾಗಿದೆ. ಕೆಲವು ಸಾರಿ ಕೆಲವು ಡಾಕ್ಟರ್ ಹೇಳ್ತಾರೆ, ಕೆಲವು ಮನುಷ್ಯರು ಹೇಳ್ತಾರೆ, ಅಯ್ಯೋ ನಾನು ರ್ಯಾಂಟೆಕ್ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು, ಓ ನನ್ನ ಗ್ಯಾಸ್ಟ್ರಿಕ್ ವಾಸಿ ಆಗುತ್ತೆ, ಓ ನನಗೆ ಅವಿಲ್ ಮಾತ್ರ ತಗೊಂಡ್ರೆ ಸಾಕು, ಅದು ಬರೀ 25 mg, ಜಸ್ಟ್ 25. ಅದೇ ಹೇಳ್ತಾರೆ ನನ್ನ ಗ್ಯಾಸ್ಟ್ರಿಕ್ ಹೋಗುತ್ತೆ. ಮತ್ತೆ ಹೇಳ್ತಾರೆ ನನಗೆ ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಬರುತ್ತೆ. ಅದರ ದೇವರು ಹೇಳ್ತಾನೆ, ನಿನ್ನ ಒಂದು ಸ್ವಲ್ಪ ನಂಬಿಕೆ ಇಡೀ ಜೀವನ ಪರ್ಯಂತರ ನೀನು ಗುಣವಾಗಿರ್ತೀಯ. ಆಮೆನ್. ಹಲ್ಲೆಲೂಯಾ. ಇವತ್ತು ಆ ನಂಬಿಕೆ ನಿನ್ನೊಳಗಿದೆಯಾ? ಆ ನಂಬಿಕೆ ವಿಶ್ವಾಸ ಇವತ್ತು ನಿನ್ನೊಳಗೆ ದೇವರು ಬಯಸ್ತಾ ಇದ್ದಾನೆ. ಒಂದು ಅವಿಲ್ ಮಾತ್ರ ಮೇಲೆ ಇರುವಂತ ಒಂದು ವಿಶ್ವಾಸ, ಇವತ್ತು ನಿನ್ನ ಜೀವನದಲ್ಲಿ ಇರುವಂತ ಒಂದು ರಾಟ್ರೆಕ್ ಮಾತ್ರ ಮೇಲೆ ಇರುವಂತ ವಿಶ್ವಾಸ, ಇವತ್ತು ನಿನ್ನನ್ನ ಸೃಷ್ಟಿ ಮಾಡಿದ ದೇವರು, ನಿನಗೋಸ್ಕರ ಕಲ್ವಾರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟ ದೇವರು, ನಿನಗಾಗಿ ಸಕಲವನ್ನ ಮಾಡಿ ಮುಗಿಸಿದ ದೇವರು, ಆತನ ಬಾಸುಂಡೆಗಳಿಂದ ಗುಣಪಡಿಸುವುದಕ್ಕೆ ಶಕ್ತನಾಗಿದ್ದ ಯೇಸು ನಿನ್ನನ್ನು ಕೇಳ್ತಾ ಇದ್ದಾನೆ, ಮಗನೇ ಮಗಳೇ, ಈ ಸಮಯ ನನ್ನನ್ನು ನಂಬುತ್ತೀಯ, ನಾನು ನಿನ್ನನ್ನು ಗುಣಪಡಿಸ್ತೇನೆ. ನೀನು ನಿಂತು ನಡೆದಾಡುತ್ತೀಯ ದೇವರ ಮಗನೇ. ನಿನ್ನ ಜೀವನದಲ್ಲಿ ನೀನು ಆಶೀರ್ವಾದವಾಗಿ ಬೆಳೀತೀಯ, ನಿನ್ನ ಜೀವನದಲ್ಲಿ ನೀನು ಸಾಕ್ಷಿಯಾಗಿ ಬೆಳೀತೀಯ, ನಿನ್ನ ಜೀವನದಲ್ಲಿ ಅನೇಕರಿಗೆ ನೀನು ಕ್ರಿಸ್ತನ ಕುರಿತಾಗಿ, ನಿನ್ನ ದೇವರ ಕುರಿತಾಗಿ ನೀನು ಹೇಳುವಂತ ಮಗಳಾಗ್ತೀಯ. ಯಾಕೆ ಅಂತ ಹೇಳಿದ್ರೆ, ನೀನು ಯೇಸುವನ್ನ ನಂಬಿ ಪ್ರಾರ್ಥಿಸುವುದರಿಂದ ನಿನ್ನ ದೇವರು ಗುಣಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಂಬುತ್ತೀಯ ದೇವರನ್ನ, ನಂಬಿ ಪ್ರಾರ್ಥಿಸ್ತೀಯ, ದೇವರನ್ನ ಗುಣಪಡಿಸ್ತಾನೆ. ಎರಡನೇದಾಗಿ ನೀನು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಏನೆಲ್ಲ ದೇವರು ಕಾರ್ಯ ಮಾಡ್ತಾನೆ ಎಂಬುದಾಗಿರುವುದಾದ್ರೆ, ಎರಡನೇದಾಗಿ ಏನ್ ಮಾಡ್ತಾನಂದ್ರೆ, ಅವನನ್ನ ದೇವರು ಎಬ್ಬಿಸ್ತಾನಂತೆ, ಅವಳನ್ನ ದೇವರು ಎಬ್ಬಿಸ್ತಾನಂತೆ. ಅಂದ್ರೆ ತಿಪ್ಪೆಯಲ್ಲಿರುವಂತ ನೀನನ್ನ, ಧೂಳಾಗಿರುವಂತ ನಿನ್ನನ್ನ, ಯಾವ ಲೆಕ್ಕಕ್ಕೂ ಗಣನೆಗೆ ಬಾರದಿರುವಂತ ನಿನ್ನನ್ನ, ನಿನ್ನ ಕುಟುಂಬವನ್ನ ದೇವರು ಕೈ ಹಿಡಿದು ಮೇಲೆ ಎತ್ತಾನೆ. ಆಮೆನ್. ಇವತ್ತು ಜನ ನಿನ್ನನ್ನು ಅವಮಾನ ಪಡಿಸ್ತಾ ಇದ್ದಾರ, ಜನ ನಿನ್ನನ್ನು ಕೀಳಾಗಿ ನೋಡುತ್ತಾ ಇದ್ದಾರ, ಈ ಸಮಾಜದಲ್ಲಿ ನಿನಗೆ ಗೌರವವಿಲ್ಲವ, ನಿನ್ನ ಸ್ನೇಹಿತರ ಮತದಲ್ಲಿ ನಿನಗೆ ಗೌರವವಿಲ್ಲವ, ನಿನ್ನ ಕುಟುಂಬದ ಮತದಲ್ಲಿ ನಿನಗೆ ಗೌರವವಿಲ್ಲವ, ಅಯ್ಯೋ ನೀನು ಇರುವಂತ ಏರಿಯಾದಲ್ಲಿ ನಿನಗೆ ಮಾನ್ಯತೆ ಇಲ್ಲವ, ನೀನು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನೀನು ಯಾವ ಇಲ್ಲದವನಾಗಿದೆಯಾ. ಅದೇ ಹೇಳ್ತದೆ, ನಿನ್ನನ್ನ ದೇವರು ಎತ್ತರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನೀನು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ನೀನು ಎಲ್ಲಿ ಬಿದ್ದಿದೆಯೋ ಅಲ್ಲಿಂದ ದೇವರು ನಿನ್ನನ್ನ ಮೇಲೆ ಇಡ್ತಾನೆ. ಆಮೆನ್. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ನಂಬಿಕೆಯಿಂದ ಯೇಸುವನ್ನು ಪ್ರಾರ್ಥನೆ ಮಾಡು, ನಂಬಿಕೆಯಿಂದ ದೇವರಲ್ಲಿ ಬೇಡು. ಇವತ್ತು ನೀನು ಸಾಲದಿಂದ ಬಿದ್ದು ಹೋಗಿದೆಯಾ? ನಿನ್ನ ಬಿಸಿನೆಸ್ ಇಂದ ಲಾಸ್ ಆಗಿ ನೀನು ಬಿದ್ದು ಹೋಗಿದೆಯಾ? ಅಯ್ಯೋ ನೀನು ಎಲ್ಲವನ್ನ ಕಳೆದುಕೊಂಡವಳಾಗಿ ಸಂಪೂರ್ಣವಾಗಿ ಏನು ಇಲ್ಲದವಳಾಗಿದೆಯಾ? ಇವತ್ತು ನೀನು ಯೇಸುವನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನೀನು ಬಿದ್ದಿರುವಂತ ಸ್ಥಿತಿಯಿಂದ ದೇವರು ನಿನ್ನನ್ನು ಮೇಲೆ ಎತ್ತುವುದಕ್ಕೆ
ಆತನು ಶಕ್ತನಾಗಿದ್ದಾನೆ. ನೀನು ಯಾವ ಸ್ಥಿತಿಯಲ್ಲಿ ನೀನು ಬಿದ್ದು ಹೋಗಿದೆಯೋ, ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಬಿದ್ದು ಹೋಗಿದೆಯೋ, ಅವೆಲ್ಲ ಪರಿಸ್ಥಿತಿಗಳಿಂದ ದೇವರು ನಿನ್ನ ಮೇಲೆ ಇರ್ತಾನೆ. ಇವತ್ತು ನೀನು ನಂಬೋದು, ಈ ಒಂದು 4 ತಿಂಗಳು 6 ತಿಂಗಳಿಂದ ಕೆಲಸವಿಲ್ಲದೆ ನಿನ್ನ ಕುಟುಂಬದಲ್ಲಿ ಸಂಪೂರ್ಣವಾಗಿ ಆರ್ಥಿಕವಾಗಿ ಕುಗ್ಗೋಗಿರ್ಬೋದು, ಆರ್ಥಿಕವಾಗಿ ಬಿದ್ದೋಗಿರ್ಬೋದು, ನಿನ್ನ ಮನೆಯಲ್ಲಿ ರೇಷನ್ ಇಲ್ಲದೆ ನೀನು ಇರಬಹುದು, ಇವತ್ತು ನಿನ್ನ ಮನೆಯಲ್ಲಿ ಹಣ ಇಲ್ಲದೆ ಇರಬಹುದು, ನಿನ್ನ ಪರಿಸ್ಥಿತಿಗಳು ಎಲ್ಲವೂ ಸಂಪೂರ್ಣವಾಗಿ ನಿನ್ನ ಕೈ ಬಿಟ್ಟವುಗಳಾಗಿರ್ಬೋದು. ಆ ಯೇಸುವನ್ನು ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದ್ರೆ ಅವೆಲ್ಲ ಪರಿಸ್ಥಿತಿಗಳಿಂದ ದೇವರು ನಿನ್ನನ್ನ ಎತ್ತಿ ಮೇಲೆ ನಿಲ್ಲಿಸುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಮಗನೇ, ದೇವ ಮಗಳೇ, ಇವತ್ತು ನೀನು ನಂಬುತ್ತೀಯ ದೇವರ ಸನ್ನಿಧಾನದಲ್ಲಿ, ಇವತ್ತು ನೀನು ನಂಬುತ್ತೀಯ ಯೇಸುವಿನ ಸನ್ನಿಧಾನದಲ್ಲಿ, ನನ್ನನ್ನ ದೇವರು ಮೇಲೆತ್ತಾನೆ, ನನ್ನ ಕುಟುಂಬವನ್ನ ದೇವರ ಮೇಲೆ ಎತ್ತಾನೆ, ನನ್ನ ವಂಶವನ್ನ ದೇವರ ಮೇಲೆ ಎತ್ತಾನೆ. ಅಯ್ಯೋ, ನಾವು ಇಂತಾಗೆ ಇರೋದಿಲ್ಲ, ಈಗ ಈ ಸಾಲದಲ್ಲಿ ನಾವು ಇರೋದಿಲ್ಲ, ಹೀಗೆ ಕೊರತೆಯಲ್ಲಿ ನಾವು ಇರೋದಿಲ್ಲ, ಹೀಗೆ ಖಂಡಿಗಳಲ್ಲಿ ನಾವು ಇರೋದಿಲ್ಲ, ಹೀಗೆ ನಾವು ಅವಮಾನದಲ್ಲಿ ನಾವು ಇರೋದಿಲ್ಲ ಎಂಬುದಾಗಿ ನಂಬುವುದಕ್ಕೆ ಸಾಧ್ಯನಾ? ಎಸ್, ನೀನು ನಂಬುವುದಾದರೆ ದೇವರು ಖಂಡಿತವಾಗಲು ನೀನ್ ಎಲ್ಲಿ ಬಿದ್ದಿದೆಯೋ ಆ ಸ್ಥಳದಿಂದ ದೇವರು ನಿನ್ನ ಮೇಲೆ ಎತ್ತಾನೆ. ಯಾವ ಪರಿಸ್ಥಿತಿಯಲ್ಲಿ ಇವತ್ತು ನೀನು ಬಿದ್ದು ಹೋಗಿದ್ಯಾ, ಯಾವ ಸನ್ನಿವೇಶಗಳಲ್ಲಿ ನೀನು ಬಿದ್ದು ಹೋಗಿದ್ಯಾ, ಯಾವ ವಿಷಯಗಳಲ್ಲಿ ಇವತ್ತು ನೀನು ಬಿದ್ದು ಹೋಗಿದ್ಯಾ, ಪ್ರತಿಯೊಂದು ವಿಷಯಗಳಿಂದ ದೇವರು ನಿನ್ನ ಮೇಲೆ ಆತ್ಮಿಕವಾಗಿ ಬಿದ್ದು ಹೋಗಿದ್ಯಾ, ಪ್ರಾರ್ಥನೆ ಇಲ್ಲದೆ ನೀನು ಬಿದ್ದು ಹೋಗಿದ್ಯಾ, ವಾಕ್ಯವಿಲ್ಲದೆ ನೀನು ಬಿದ್ದು ಹೋಗಿದ್ಯಾ, ಪರಿಶುದ್ಧತೆ ಇಲ್ಲದೆ ನೀನು ಬಿದ್ದು ಹೋಗಿದ್ಯಾ, ಇವೆಲ್ಲ ಸನ್ನಿವೇಶಗಳಿಂದ ದೇವರು ನಿನ್ನ ಮೇಲೆ ಎತ್ತುವುದಕ್ಕೆ ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಆ ನಂಬಿಕೆ ನನ್ನೊಳಗೆ ನಿನ್ನೊಳಗೆ ಬೇಕಾಗಿದೆ. ಆ ನಂಬಿಕೆ ಇದ್ದುಕೊಂಡು ಪ್ರಾರ್ಥಿಸಬೇಕಾಗಿದೆ. ನಿನ್ನ ಪರಿಸ್ಥಿತಿಗಳು ಹೇಗೆ ಇರಲಿ, ನಿನ್ನ ಸನ್ನಿವೇಶಗಳು ಹೇಗೆ ಇರಲಿ, ಆದ್ರೆ ಒಂದು ಮಾತನ ಸತ್ಯ ಏನಂತ ಹೇಳಿದ್ರೆ, ನಿನ್ನನ್ನ ಮೇಲೆತ್ತುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿನ್ನನ್ನ ಧೂಳಿಯಾಗಿರುವಂತ ನಿನ್ನ ಯಾರ ಲೆಕ್ಕಕ್ಕಿಲ್ಲದಿರುವಂತ ನಿನ್ನನ್ನ ಕರ್ತನು ನಿನ್ನನ್ನ ಉನ್ನತವಾಗಿ ಆಶೀರ್ವಾದ ಮಾಡಿ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಕರ್ತನ ಶಿಷ್ಯರಾಗಿರುವಂತವರು, ದೇವರ ಶಿಷ್ಯರಾಗಿರುವಂತವರು ಲೋಕದಲ್ಲಿ ಸಮಾಜದಲ್ಲಿ ಅಷ್ಟು ಉನ್ನತವಾಗಿ ಒಂದು ಹೆಸರನ್ನ ಪಡೆದುಕೊಂಡವರಾಗಿರ್ಲಿಲ್ಲ, ಅವರಷ್ಟು ವಿದ್ಯಾವಂತರಾಗಿರ್ಲಿಲ್ಲ. ಅವರು ಊರಿಂದ ಹೊರಗಡೆ, ಅನೇಕ ಜನರು ಊರಿಂದ ಹೊರಗಡೆ ಸಮುದ್ರದಲ್ಲಿರುವಂತಹ ಮೀನುಗಳ ನಡೀತಾ ಇದ್ದರು, ಅದರಿಂದ ಅವರು ಜೀವನ ಮಾಡ್ತಾ ಇದ್ರು, ಅದರಿಂದ ಅವರು ಸಮಾಜದಲ್ಲಿ ಮಾತನಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವರನ್ನು ನೋಡಿದ್ರೆ ಜನ ವಾಸನೆ ವಾಸನೆ ಎಂಬುದಾಗಿ ಹೇಳ್ತಾ ಇದ್ರು, ಮೀನು ವಾಸನೆ ಎಂಬುದಾಗಿ ಹೇಳ್ತಾ ಇದ್ರು. ಆದ್ರೆ ಸ್ವಾಮಿ ಅವ್ರನ್ನ ಹೇಳ್ತಾನೆ, ನಾನು ಮನುಷ್ಯರ ನಡೆಯುವಂತವ್ರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿ ಅವರನ್ನ ದೇವರ ಕೈ ಹಿಡಿದು ಮೇಲೆತ್ತಿದ. ಒಂದು ಸಾರಿ ಪೇತ್ರನು ಹೇಳ್ತಾನೆ, ಕರ್ತನ ಶಿಷ್ಯನಾಗಿರುವಂತ ಪೇತ್ರನು ಸ್ವಾಮಿ ಸಮುದ್ರದ ಮೇಲೆ, ಸಮುದ್ರದ ನೀರಿನ ಮೇಲೆ ನಡೆದುಕೊಂಡು ಬರುವಾಗ, ದೇವರೇ ನಾನು ನಿನ್ನ ಜೊತೆ ನಡೀತೇನೆ ಎಂಬುದಾಗಿ ಹೇಳುವಾಗ, ಆಯ್ತು ಮಗನೇ ನಡಿ ಎಂಬುದಾಗಿ ಹೇಳುವ. ನಡೀತಾ ಅವನನ್ನು ನೋಡಿ, ಈ ಒಂದು ಅಲೆಗಳನ್ನ ನೋಡಿ, ನೀರನ್ನ ನೋಡಿ ಭಯಪಟ್ಟ ಅವಾಗ ನೀರಿನೊಳಗೆ ಹೋಗುತ್ತಾ ಇದ್ದ. ಆದ್ರೆ ತಂದೆ ದೇವನೇ ಎಂಬುದಾಗಿ ಕೂಗುವಾಗ, ಯೇಸುವೇ ಎಂಬುದಾಗಿ ಕೂಗುವಾಗ ಕರ್ತನು ಅವನ ಕೈ ಹಿಡಿದು ಮೇಲೆ ಎತ್ತಿದ. ಪ್ರೀತಿಯ ದೇವರ ಮಗನೇ, ಇವತ್ತು ನಿನ್ನನ್ನು ಕೈ ಹಿಡಿದು ಮೇಲೆ ಎತ್ತುವುದಕ್ಕೆ ಯೇಸು ಶಕ್ತನಾಗಿದ್ದಾನೆ. ನೀನು ಎಲ್ಲಿ ಬಿದ್ದಿದ್ಯಾ, ಇವತ್ತು ಯಾವ ವಿಷಯಗಳಲ್ಲಿ ನೀನು ಬಿದ್ದಿದ್ಯಾ, ಅದೆಲ್ಲ ವಿಷಯಗಳಿಂದ ಕರ್ತನು ನಿನ್ನನ್ನ, ನಿನ್ನ ಜೀವಿತವನ್ನ, ನಿನ್ನನ್ನ, ನಿನ್ನ ಕುಟುಂಬವನ್ನ ಉನ್ನತವಾಗಿ ದೇವರು ಕೈ ಹಿಡಿದ ಮೇಲೆ ಎತ್ತುವುದಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಏನ್ ಮಾಡ್ಬೇಕು ನೀವು ಇದಕ್ಕೋಸ್ಕರ ಅಂದ್ರೆ, ನಂಬಿಕೆಯಿಂದ ಪ್ರಾರ್ಥಿಸಬೇಕು. ನೀನು ನಂಬಿಕೆಯಿಂದ ಪ್ರಾರ್ಥಿಸುವಾಗ ನಿನಗೆ ಬಿದ್ದಿರುವಂತ ಸ್ಥಳದಿಂದ ದೇವರು ನಿನ್ನ ಮೇಲೆ ಇವತ್ತು ನಿನ್ನ ಆತ್ಮಿಕ ಜೀವನ ಬಿದ್ದು ಹೋಗಿದ್ಯಾ, ಕೆಲವು ಸಾರಿ ಸೇವೆಗಳಲ್ಲಿ ನೀನು ಬಿದ್ದೋಗಿದ್ದಕ್ಕೆ ಆಗಿದೆಯಾ, ಇವತ್ತು ದೇವರು ನಿನ್ನ ಮೇಲೆ. ಆಮೆನ್, ಹಲ್ಲೆಲೂಯಾ. ಮೂರನೇದಾಗಿ ವಾಕ್ಯ ಬಹಳ ಪ್ರಾಮುಖ್ಯವಾಗಿ ನಮ್ಗೆ ಹೇಳ್ತದೆ, ಏನೆಲ್ಲ ನಂಬಿಕೆಯಿಂದ ಪ್ರಾರ್ಥಿಸುವಾಗ ಏನೆಲ್ಲ ಕಾರ್ಯ ನಮ್ಮ ಜೀವನದಲ್ಲಿ ನಡೀತದೆ. ಮೊದಲನೇದಾಗಿ ನಾವು ನೋಡಿಕೊಂಡಿದ್ದೇವೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ನಮ್ಮ ರೋಗಗಳನ್ನು ದೇವರು ವಾಸಿ ಮಾಡುತ್ತಾನೆ. ಎರಡನೇದಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ನಾವು ಬಿದ್ದಿರುವಂತ ಸ್ಥಿತಿಗಳಿಂದ ದೇವರು ನಮ್ಮನ್ನ ಮೇಲೆ ಎತ್ತಾನೆ. ಮೂರನೇದಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಪಾಪಗಳನ್ನ ದೇವರು ಪರಿಹರಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಅನೇಕ ಜನರು ಪಾಪದಲ್ಲಿದ್ದಾರೆ, ಅನೇಕ ಜನರು ವ್ಯಭಿಚಾರದಲ್ಲಿದ್ದಾರೆ, ಅನೇಕ ಜನರು ಕಳ್ಳತನದಲ್ಲಿದ್ದಾರೆ, ಅನೇಕ ಜನರು ಗುಟ್ಕಾ ತಿನ್ನುವುದರಲ್ಲಿದ್ದಾರೆ, ಅನೇಕ ಜನರು ಕುಡಿಕತನದಲ್ಲಿದ್ದಾರೆ, ಅನೇಕ ಜನರು ಬೇಡವಾಗಿರುವಂತ ಇವತ್ತು ಗಾಂಜಾವನ್ನು ಹೊಡೆಯುವುದರಲ್ಲಿ ಅನೇಕ ಜನರಿದ್ದಾರೆ. ಇವೆಲ್ಲವುಗಳ ಪಾಪಗಳಿಂದ ಬಿಡಿಸುವುದಕ್ಕೆ ಇವತ್ತು ತಂದೆ ತಾಯಿಗಳು ಪ್ರಯಾಸ ಪಡುತ್ತಾ ಇದ್ದಾರೆ. ಹಗಲು ರಾತ್ರಿ ಅನ್ನೋದೇ ಕಣ್ಣೀರಿಡ್ತಾ ಇದ್ದಾರೆ, ಅವ್ರ ಹುಟ್ಟಿಗಳನ್ನ ಬಿಡುತ್ತಾ ಇದ್ದಾರೆ. ಆ ಮಕ್ಕಳ ಪರಿಸ್ಥಿತಿಗಳನ್ನು ನೋಡಿ ಕೆಲವು ಸಾರಿ ತಂದೆ ತಾಯಿಗಳಿಗೆ ಇವತ್ತು ಶುಗರ್ ಜಾಸ್ತಿ ಆಗ್ತಾ ಇದೆ, BP ಜಾಸ್ತಿ ಆಗುತ್ತಾ ಇದೆ, ಅವರು ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತಾ ಇದ್ದಾರೆ, ಅವರು ಸಂಪೂರ್ಣವಾಗಿ ಬಲಹೀನರಾಗುತ್ತಾ ಇದ್ದಾರೆ.
ವಯಸ್ಸಿಗಿಂತ ಮುಂಚೆ ಅವರು ಮರಣದ ಹಾಸಿಗೆಗೆ ಬರ್ತಾ ಇದ್ದಾರೆ. ಕಾರಣ ಒಂದೇ, ಅವರ ಮಕ್ಕಳು ಮಾಡುತ್ತಿರುವಂತಹ ಪಾಪದ ನಿಮಿತ್ತವಾಗಿ. ಇವತ್ತು ಯಜಮಾನರಾಗ್ಲಿ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ಮಾಡುತ್ತಿರುವಂತಹ ಪಾಪದಿಂದಾಗಿ ಅನೇಕ ಜನರು ಇವತ್ತು ಮರಣದ ಹಾಸಿಗೆಯಲ್ಲಿ ಮರಣದ ಹಾಸಿಗೆಗೆ ಬಂದು ನಿಂತುಕೊಳ್ತಾ ಇದ್ದಾರೆ. ಯಾಕೆ ಕಾರಣ ಅಂದರೆ ಅವರು ಪಾಪಗಳನ್ನ ಬಿಡುತ್ತಾ ಇಲ್ಲ, ಅವರು ಪಾಪದಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ. ಅನೇಕ ಜನರು ಇವತ್ತು ಕುಡಿಕತನ ಬಿಡಿಸಬೇಕೆನ್ನುವುದಾಗಿ ಅನೇಕ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಅನೇಕ ಮೆಡಿಸಿನ್ ಗಳನ್ನ ಕೊಡಿಸ್ತಾರೆ. ಅಯ್ಯೋ ಆ ಊರಲ್ಲಿ ಹೋದ್ರೆ ಒಳ್ಳೆ ಮೆಡಿಸಿನ್ ಸಿಗುತ್ತೆ, ಆ ಊರಿಗೆ ಹೋದ್ರೆ ಮೆಡಿಸಿನ್ ತಗೊಂಡು ಬಂದ್ರೆ ನನ್ನ ಮಗ ಕುಡಿಯೋದು ಬಿಡುತ್ತಾನೆ, ನನ್ನ ಯಜಮಾನ ಕುಡಿಯೋದು ಬಿಡುತ್ತಾನೆ ಎಂಬುದಾಗಿ ಅನೇಕ ಊರುಗಳಿಗೆ ಹೋಗಿ ಮೆಡಿಸಿನ್ ಗಳನ್ನ ತೆಗೆದುಕೊಂಡು ಬರ್ತಾರೆ. ಏನಕ್ಕಾಗಿ ತೆಗೆದುಕೊಂಡು ಬರ್ತಾರೆ ಅಂದ್ರೆ, ತನ್ನ ಮಗ ತನ್ನ ಯಜಮಾನ ಈಗಾದ್ರೂ ಈ ಪಾಪದಿಂದ ಬಿಡುಗಡೆ ಆಗ್ಲಿ, ಈ ತಪ್ಪುಗಳಿಂದ ಬಿಡುಗಡೆ ಆಗ್ಲಿ, ಈ ಸಾವಾಸಗಳಿಂದ ದೂರ ಇರಲಿ ಎಂಬುದಾಗಿ ಅನೇಕ ಪ್ರಯತ್ನಗಳನ್ನ ಮಾಡುತ್ತಾ ಇದ್ದಾರೆ. ಅವು ಯಾವ ಪ್ರಯತ್ನವೂ ಇವತ್ತು ಕಾರ್ಯ ಮಾಡ್ತಾ ಇಲ್ಲ, ಅವು ಯಾವ ಪ್ರಯತ್ನಗಳು ಇವತ್ತು ಸಕ್ಸಸ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ. ಆದ್ರೆ ದೇವರು ಹೇಳ್ತಾನೆ, ಯೇಸು ಹೇಳ್ತಾನೆ, ಅಯ್ಯೋ ದೇವ ಮಗನೇ, ಅಯ್ಯೋ ದೇವ ಮಗಳೇ, ನೀನು ಯಾವ ಮೂಲೆಯಲ್ಲಿ ನಿಂತುಕೊಂಡು ಇವತ್ತು ದೇವರ ವಾಕ್ಯವನ್ನ ಕೇಳ್ತಾ ಇರ್ಬೋದು, ಅಯ್ಯೋ ಯಾವ ಮರದ ಕೆಳಗಡೆ ಕುತ್ತಿಕೊಂಡು ದೇವರ ವಾಕ್ಯವನ್ನ ಕೇಳ್ತಾ ಇರ್ಬೋದು, ಅಯ್ಯೋ ಎಲ್ಲೋ ಒಬ್ಬಟ್ಟಿಗರಾಗಿ ನೀನು ದೇವರ ವಾಕ್ಯವನ್ನ ಕೇಳ್ತಾ ಇರ್ಬೋದು. ಇವತ್ತು ನಿನ್ನ ಜೀವನದಲ್ಲಿ ನಿನಗೆ ಅನಿಸ್ತಾ ಇರ್ಬೋದು ಏನಂತ ಹೇಳಿದ್ರೆ, ಅಯ್ಯೋ ಈ ಪಾಪದಿಂದ ಈ ಲೋಕದಿಂದ ಬಿಡಿಸುವವರು ಯಾರಿದ್ದಾರೆ, ಈ ತಪ್ಪುಗಳಿಂದ ನನ್ನ ಯಜಮಾನರನ್ನು ಬಿಡಿಸುವವರು ಯಾರಿದ್ದಾರೆ, ಅಯ್ಯೋ ಈ ತಪ್ಪಾದ ನಡವಳಿಕೆಯಿಂದ ನನ್ನ ಮಕ್ಕಳನ್ನ ಬಿಡಿಸುವುದಕ್ಕೆ ಯಾರಿದ್ದಾರೆ ಎಂಬುದಾಗಿ ನೀನು ಓಡಾಡ್ತಾ ಇರ್ಬೋದು. ಆದ್ರೆ ಯೇಸು ಹೇಳ್ತಾನೆ, ನಂಬಿಕೆಯಿಂದ ಪ್ರಾರ್ಥಿಸುವುದಾದ್ರೆ, ನಂಬಿಕೆಯಿಂದ ಯೇಸುವನ್ನು ಬೇಡುವುದಾದ್ರೆ, ನಂಬಿಕೆಯಿಂದ ದೇವರ ಸನ್ನಿಧಾನದಿಂದ ಒಂದೇ ಒಂದು ಪ್ರಾರ್ಥನೆ, ಅಯ್ಯೋ ನನ್ನ ಮಗನನ್ನ ಪಾಪದಿಂದ ಬಿಡಿಸು ಸ್ವಾಮಿ ಎಂಬುದಾಗಿ ನೀನು ಪ್ರಾರ್ಥಿಸುವುದಾದ್ರೆ, ಯೇಸು ನಿನ್ನ ಮಗನನ್ನ, ಯೇಸು ನಿನ್ನ ಯಜಮಾನರನ್ನ, ಯೇಸು ನಿನ್ನ ಕುಟುಂಬವನ್ನ ಸಂಪೂರ್ಣವಾಗಿ ಪಾಪದಿಂದ ಬಿಡಿಸುವುದಕ್ಕೆ ದೇವರ ಶಕ್ತನಾಗಿದ್ದಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳ್ತೇನೆ, ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನೀನು ನಂಬಿಕೆಯಿಂದ ಇವತ್ತು ನೀನು ಪ್ರಾರ್ಥನೆ ಮಾಡುವುದಾದ್ರೆ, ಇವತ್ತು ದೇವರು ನಿನ್ನನ್ನ, ನಿನ್ನ ಕುಟುಂಬವನ್ನ ಪಾಪದಿಂದ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಯಜಮಾನರನ್ನ ಪಾಪದಿಂದ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಮಕ್ಕಳನ್ನ ಪಾಪದಿಂದ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಷ್ಟು ದಿನ ನೀನು ಓಡಾಡ್ತಾ ಇದೀಯಾ, ಇಷ್ಟು ದಿನ ನೀನು ಕಣ್ಣೀರಿಡ್ತಾ ಇದೀಯಾ, ಇಷ್ಟು ದಿನ ನೀನು ಪ್ರಯಾಸ ಪಡುತ್ತಾ ಇದೀಯಾ, ಅಯ್ಯೋ ನನ್ನ ಮಗನನ್ನ, ನನ್ನ ಕುಟುಂಬವನ್ನ ಪಾಪದಿಂದ ಬಿಡಿಸೋರು ಯಾರಿದ್ದಾರಪ್ಪ, ಈ ತಪ್ಪಾದ ಆಲೋಚನೆಯಿಂದ ನನ್ನ ಮಗನನ್ನ ಬಿಡಿಸೋರು ಯಾರಿದ್ದಾರಪ್ಪ, ಈ ತಪ್ಪಾದ ಕರ್ತನ ಇಚ್ಛೆಗಳಿಂದ ನನ್ನ ಮಗನನ್ನ ಬಿಡಿಸುವವರು, ಮಗಳನ್ನ ಬಿಡಿಸುವವರು ಯಾರಿದ್ದಾರಪ್ಪ ಅಂತ ನೀನು ಹೇಳ್ತಾ ಇದೀಯಾ. ನಿನ್ನ ಪ್ರಾರ್ಥನೆ, ನಿನ್ನ ಯೇಸುವನ್ನ ನಂಬಿ ಪ್ರಾರ್ಥಿಸುವಂತ ಒಂದೇ ಒಂದು ಪ್ರಾರ್ಥನೆ ನಿನ್ನ ಮಕ್ಕಳನ್ನ, ನಿನ್ನ ಕುಟುಂಬವನ್ನ ಪಾಪದಿಂದ ಬಿಡಿಸುವುದಕ್ಕೆ ಸಾಧ್ಯ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಆ ನಂಬಿಕೆ, ಆ ಒಂದು ವಿಶ್ವಾಸ ನನ್ನಿಂದ, ನಮ್ಮೆಲ್ಲರಿಂದ ದೇವರು ಬಯಸ್ತಾ ಇದ್ದಾನೆ. ಇವತ್ತು ನಿನಗೆ ಪಾಪ ಇದೆಯಾ? ಒಂದು ಸಾರಿ ಒಂದು ಊರಿನ ಜನ ಎಲ್ಲ ಯೇಸು ಸ್ವಾಮಿ ಹತ್ರ ಒಬ್ಬ ವಿಚಾರದಲ್ಲಿ ಸ್ತ್ರೀಯನ್ನ ಎಳ್ಕೊಂಡು ಬರ್ತಾರೆ. ಎಳ್ಕೊಂಡು ಬಂದು ಯೇಸುವಿನ ಹತ್ರ ಕೇಳ್ತಾರೆ. ಏನಂತ ಕೇಳ್ತಾರೆ? ಸ್ವಾಮಿ, ಈಕೆ ವ್ಯಭಿಚಾರ ಮಾಡುವಾಗಲಕ್ಕೆ ಹಿಡಿದುಕೊಂಡು ಬಂದ್ವಿ. ಆದ್ರೆ ಅವರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಆಕೆ ಜೊತೆ ಯಾರು ವಿಚಾರ ಮಾಡಿದ್ನೋ ಅವನನ್ನ ಬಿಟ್ಬಿಟ್ರು. ಆದ್ರೆ ಆಕೆನ ಮಾತ್ರ ಕರ್ಕೊಂಡು ಬಂದು ಸ್ವಾಮಿ ಮುಂದೆ ನಿಲ್ಲಿಸ್ತಾರೆ. ಏನಂತ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ, ಈಕೆಯನ್ನ ಮೋಶ ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೆಸೆದು ಹೊಡೆದು ಸಾಯಿಸ್ಬೇಕು. ಆದ್ರೆ ನೀವೇನ್ ಮಾಡ್ತೀಯ ಅಂತ ಕೇಳಿದಾಗ ಸ್ವಾಮಿ ಅವರನ್ನು ನೋಡಿ ಒಂದು ಮಾತು ಹೇಳ್ತಾನೆ, ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲವೋ ಮೊದಲು ಆಕೆ ಮೇಲೆ ಕಲ್ಲೆಸೆದಿ. ಮೊದಲು ಅವರು ಕಲ್ಲೆಸೆದಿಬ್ಬದಾಗಿ ಹೇಳುವಾಗ ಅವರೆಲ್ಲರೂ ಆಕೆಯನ್ನು ಬಿಟ್ಟು ಹೋಗ್ತಾರೆ. ಕೊನೆದಾಗ ಒಬ್ಬಕ್ಕೆ ಯೇಸು ಮಾತ್ರ ಉಳಿತಾನೆ. ಆಕೆ ತಿಳಿತಾಳೆ, ಈ ನನ್ನ ಕರ್ತನು, ನನ್ನ ದೇವರು ನನಗೇನಾದ್ರೂ ಶಿಕ್ಷೆ ಕೊಡ್ಬೋದು ಅಂತ ಕೇಳಿದಾಗ ಆತನು ಒಂದೇ ಒಂದು ಮಾತು ಹೇಳ್ತಾನೆ, ಅಮ್ಮ, ಮಗಳೇ, ನಿನಗೆ ಯಾರು ಶಿಕ್ಷೆ ಕೊಡ್ಲಿಲ್ವಾ? ಇಲ್ಲ ಅಂತ ಕೇಳಿದಾಗ ಆತನು ಹೇಳ್ತಾನೆ, ಮಗಳೇ, ನಾನು ನಿನಗೆ ಶಿಕ್ಷೆ ಕೊಡೋದಿಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ. ಅದರ ಅರ್ಥ ಸ್ವಾಮಿ ಆಕೆನ ಪಾಪದಿಂದ ಬಿಡಿಸಿದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯೇಸು ನಿನ್ನನ್ನ ಪಾಪದಿಂದ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಎಂಥ ಪಾಪ ನಿನ್ನ ಜೀವನದಲ್ಲಿ ಇರಬಹುದು, ಎಂಥ ಪಾಪಗಳು ನಿನ್ನ ಮಕ್ಕಳು ಇವತ್ತು ಮಾಡ್ತಾ ಇರಬಹುದು. ಇವತ್ತು ನಿನ್ನ ಎದುರುಗಡೆ ನಿನ್ನ ಕುಟುಂಬದವರು ಕೂತ್ಕೊಂಡು ಕುಡಿತಾ ಇರಬಹುದು. ನಿನ್ನ ಎದುರುಗಡೆ ನಿನ್ನ ಕುಟುಂಬದಲ್ಲಿ ಇರುವಂತವರು ಗಾಂಜಾ ಹೊಡಿತಾ ಇರಬಹುದು. ನಿನ್ನ ಎದುರುಗಡೆ ನಿನ್ನ ಕುಟುಂಬದಲ್ಲಿ ಭಯಂಕರವಾದ ಗಲಾಟೆ, ಭಯಂಕರವಾದ ಜಗಳದಿಂದ ತುಂಬಿಕೊಂಡಿರ್ಬೋದು ನಿನ್ನ ಕುಟುಂಬ. ಇದರಿಂದ ಯಾರು ಬಿಡಿಸಕ್ಕಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದೀಯಾ? ಈ ಪಾಪದಿಂದ
ಪಾಪದಿಂದ ಯಾರಪ್ಪ ಇದ್ದಾರೆ ಬಿಡಿಸೋಕೆ, ಈ ತಪ್ಪಿಂದ ಯಾರಪ್ಪ ಇದ್ದಾರೆ ಬಿಡಿಸೋದಕ್ಕೆ ಅಂತ ನೀನು ಯೋಚನೆ ಮಾಡ್ತಾ ಇದೆಯಾ? ಇವತ್ತು ದೇವರ ವಾಕ್ಯ ಹೇಳ್ತದೆ, ನನ್ನ ಯೇಸು ಇದ್ದಾನೆ. ನನ್ನ ಯೇಸು ನಿನ್ನನ್ನು ಬಿಡಿಸುವುದಕ್ಕಾಗಿ, ನಿನ್ನ ಕುಟುಂಬವನ್ನ ಪಾಪದಿಂದ, ನಿನ್ನ ಮಕ್ಕಳನ್ನ ಪಾಪದಿಂದ, ನಿನ್ನ ಯಜಮಾನನನ್ನ ಪಾಪದಿಂದ, ನಿನ್ನ ಹೆಂಡತಿಯನ್ನ ಪಾಪದಿಂದ ಬಿಡಿಸುವುದಕ್ಕೆ ಯೇಸು ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ನನ್ನೊಳಗೆ ನಿನ್ನೊಳಗೆ ಬರಬೇಕಾಗಿದೆ. ದೇವರ ಮಕ್ಕಳೇ, ದೇವರನ್ನ ನಂಬಿರುವಂತ ದೇವರ ಮಗನೇ, ದೇವರನ್ನ ನಂಬದಿರುವಂತ ದೇವರ ಮಗನೇ, ಇವತ್ತು ಆ ನಂಬಿಕೆ ವಿಶ್ವಾಸ ಇವತ್ತು ನಿನ್ನೊಳಗೆ ಬೇಕಾಗಿದೆ. ನೀನು ಎಷ್ಟೋ ಕಡೆ ಹೋಗಿರ್ಬೋದು, ಎಷ್ಟೋ ಆಸ್ಪತ್ರೆಗಳನ್ನ ನೀನು ತಿರುಗಾಡಿಸಿರ್ಬೋದು, ಎಷ್ಟೋ ಮೆಡಿಸಿನ್ಗಳನ್ನ ನಿನ್ನ ಮಕ್ಕಳಿಗೆ ನೀನು ಕೊಟ್ಟಿರ್ಬೋದು. ಈ ಒಂದು ಪಾಪಗಳಿಂದ ಬಿಡಿಸುವುದಕ್ಕೆ ಎಷ್ಟೋ ಹಣಗಳನ್ನು ನೀನು ಖರ್ಚು ಮಾಡಿರ್ಬೋದು ಈ ಪಾಪದಿಂದ ಬಿಡಿಸುವುದಕ್ಕೆ. ಆದರೆ ಯೇಸು ಹೇಳ್ತಾನೆ, ನಿನ್ನ ಹಣ ಅಲ್ಲ, ನೀನು ಎಲ್ಲೂ ತಿರುಗಾಡೋದು ಬೇಕಾಗಿಲ್ಲ. ನೀನು ಎಲ್ಲಿದ್ದೀಯೋ ಇವತ್ತು ಅದೇ ಜಾಗದಲ್ಲಿ ನೀನು ಮೊಣಕಾಲನ್ನು ನೋಡಿ, ಅದೇ ಜಾಗದಲ್ಲಿ ಕರಗಳ ಮೇಲೆ ಎತ್ತಿ, ಯೇಸುವೇ ನಾನು ನಂಬುತ್ತೇನೆ, ನನ್ನ ಕುಟುಂಬದವರನ್ನ ಪಾಪದಿಂದ ಬಿಡಿಸು ಎಂಬುದಾಗಿ ನೀನು ಪ್ರಾರ್ಥಿಸುತ್ತಾರೆ. ದೇವರು ಅವರ ಪಾಪದಿಂದ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರ ಪಾಪಗಳು ಪರಿಹಾರವಾಗ್ತವೆ, ಅವರ ಪಾಪಗಳು ಶುದ್ಧವಾಗ್ತವೆ. ಯಾಕಂತ ಹೇಳಿದ್ರೆ ಯೇಸು ಅವರಿಗೋಸ್ಕರ ಸಾಧನ ರಕ್ತವನ್ನು ಸುರಿಸಿದ್ದಾನೆ. ಯೇಸು ಅವರಿಗೋಸ್ಕರ ತನ್ನ ಕೈಗಳಲ್ಲಿ ಮಳೆಯನ್ನು ಉಡಿಸಿಕೊಂಡಿದ್ದಾನೆ. ಯೇಸು ಅವರಿಗೋಸ್ಕರ ತನ್ನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನ, ಯೇಸು ಅವರಿಗೋಸ್ಕರ 39 ಚಾಟಿ ಏಟುಗಳನ್ನ ಉಡಿಸಿಕೊಂಡಿದ್ದಾನೆ. ಏನಕ್ಕೋಸ್ಕರ? ಅವರ ಪಾಪಗಳು ಸಹ ಪರಿಹಾರ. ಇವತ್ತು ನಿನ್ನ ಪಾಪಗಳು ಪರಿಹಾರವಾಗಿದೆಯಾ? ಅವರ ಪಾಪಗಳು ಪರಿಹಾರ ಆಗಬೇಕೆಂಬುದಾಗಿ ಯೇಸು ಬಯಸ್ತಾ ಇದ್ದಾನೆ, ಆಸೆ ಪಡ್ತಾ ಇದ್ದಾನೆ. ಇವತ್ತು ನಿನ್ನಿಂದ ಒಂದೇ ಒಂದು ದೇವರು ನಿರೀಕ್ಷಿಸುತ್ತಿರುವಂತ, ಆಸೆ ಪಡುತ್ತಿರುವಂತ, ಬಯಸ್ತಿರುವಂತ ಒಂದು ದೊಡ್ಡ ಕಾರ್ಯ, ಒಂದು ದೊಡ್ಡ ಸಂಗತಿ ನಿನ್ನ ಜೀವನದಲ್ಲಿ ಏನು ಅಂತ ಹೇಳಿದ್ರೆ ಈ ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಆಮೆನ್, ಹಲ್ಲೆಲೂಯಾ. ಆ ನಂಬಿಕೆಯಿಂದ ನೀನು ಪ್ರಾರ್ಥಿಸಿದಾಗ ದೇವರು ಖಂಡಿತವಾಗಲು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ದೊಡ್ಡ ಬಿಡುಗಡೆಯನ್ನು ತರುವುದಕ್ಕೆ ಶಕ್ತನಾಗಿದ್ದಾನೆ. ಎಂಥ ಪಾಪಗಳೇ ಇರಲಿ, ಎಂಥ ಅಪರಾಧಗಳೇ ಇರಲಿ, ಅವೆಲ್ಲವುಗಳನ್ನ ದೇವರು ಪರಿಹರಿಸಿ ನಿನ್ನ ಕುಟುಂಬದಲ್ಲಿ ಆ ವ್ಯಕ್ತಿಗಳನ್ನ ಪರಿಶುದ್ಧರನ್ನಾಗಿ ದೇವರು ಮಾಡ್ತಾನೆ, ನೀತಿವಂತವರನ್ನಾಗಿ ಮಾಡುತ್ತಾನೆ, ಒಳ್ಳೆಯವರನ್ನಾಗಿ ಮಾಡುತ್ತಾನೆ, ಸತ್ಯವಂತವರನ್ನಾಗಿ ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ದೇವರ ಮಗನೇ, ದೇವರ ಮಗನೇ, ಇವತ್ತು ದೇವರನ್ನ ವಾಕ್ಯವನ್ನು ಕೇಳ್ತಿರುವಂತ ಪ್ರತಿಯೊಬ್ಬ ದೇವ ಜನಾಂಗವೇ, ಪ್ರತಿಯೊಬ್ಬರ ನಿಮ್ಮ ಜೀವನದಲ್ಲಿ ಇವತ್ತು ದೇವರು ಹೇಳ್ತಿರುವಂತದ್ದು ಮಾತಾಡಿದ್ರೆ, ಯೇಸು ಹೇಳ್ತಿರುವಂತದ್ದು ಮಾತಾಡಿದ್ರೆ, ನೀನು ಎಲ್ಲೇ ಇರು, ಹೇಗೆ ಇರು, ಯಾವ ಪರಿಸ್ಥಿತಿಯಲ್ಲಿ ನೀನಿರು, ಇವತ್ತು ನಿನ್ನ ನಂಬಿಕೆಯಿಂದ ಒಂದೇ ಒಂದು ಪ್ರಾರ್ಥನೆ ಯೇಸುವಿನ ಸನ್ನಿಧಾನದಲ್ಲಿ ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ನಿನಗೋಸ್ಕರ, ನಿನ್ನ ವಂಶಕ್ಕೋಸ್ಕರ ನೀನು ಪ್ರಾರ್ಥಿಸುವುದಾದರೆ ದೇವರು ನಿನ್ನಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ, ನಿನ್ನ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ದೇವರ ಸನ್ನಿಧಾನದಲ್ಲಿ ನಮ್ಮ ಯಥಾರ್ಥವಾಗಿ ಯೇಸುವಿನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವಿನ ಕರಗಳಿಗೆ ನಮ್ಮನ್ನು ಬಿಟ್ಟುಕೊಟ್ಟವರಾಗಿ ಪ್ರಾರ್ಥಿಸುವ ದೇವರ ಮಗಳೇ, ದೇವರ ಮಗನೇ, ಇವತ್ತು ದೇವರ ವಾಕ್ಯವನ್ನು ನೀನು ಕೇಳಿದೆಯಾ? ಯೇಸುವಿನ ವಾಕ್ಯವನ್ನು ನೀನು ಕೇಳಿದೆಯಾ? ಆ ಯೇಸುವಿನ ವಾಕ್ಯ ಬಹಳ ಸ್ಪಷ್ಟವಾಗಿ ಇವತ್ತು ನನಗೆ ತಿಳಿಸ್ತಾ ಇದೆ. ಏನದು ಯೇಸುವಿನ ವಾಕ್ಯ ಅಂದ್ರೆ, ಈ ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥಿಸುವುದಾದ್ರೆ ನಿನ್ನ ರೋಗ ವಾಸಿ ಆಗ್ತದೆ. ಅದು ಯಾವ ರೋಗವಾಗಿರಲಿ, ಚರ್ಮದ ಕಾಯಿಲೆವಾಗಿರಲಿ, ಎಲುಬಿನ ಮಾಂಸದ ನರಗಳ ಕಾಯಿಲೆ ಆಗಿರಲಿ, ಎಂಥ ರೋಗ ನಿನ್ನ ಜೀವನದಲ್ಲಿ ಇದ್ರು, ವೈದ್ಯರನ್ನ ಕೈ ಬಿಟ್ಟಿರುವಂತ ಮಿತಿಮೀರಿರುವಂತ ರೋಗವಾಗಿರ್ಬೋದು, COVID-19 ಆಗಿರ್ಬೋದು, ಅದನ್ನು ಗುಣಪಡಿಸುವುದಕ್ಕೆ ಯೇಸು ಶಕ್ತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಇವತ್ತು ನೀನು ಎದ್ದು ನಿಂತುಕೊಳ್ಳೋದಕ್ಕೆ ಆಗುತ್ತಾ ಇಲ್ಲ. ನಿನ್ನ ಜೀವನದಲ್ಲಿ ನೀನು ಸಂಪೂರ್ಣವಾಗಿ ನೀನು ಧೂಳಿಯಾಗಿದೆ, ನಿನ್ನ ಅವಮಾನದಲ್ಲಿ, ನಿಂದೆಗಳಲ್ಲಿ ನೀನು ಸಂಪೂರ್ಣವಾಗಿ ನೀನು ಬಿದ್ದವನಾಗಿ ನಿನ್ನ ಕುಟುಂಬವಿಡೀ, ನಿನ್ನ ವಂಶವಿಡೀ ಸಂಪೂರ್ಣವಾಗಿ ನೀವು ಕೈ ಬಿಡಲ್ಪಟ್ಟವರಾಗಿ, ಏನು ಇಲ್ಲದವರಾಗಿ ನೀವು ಇದ್ದೀರಾ. ಇವತ್ತು ಯೇಸು ಹೇಳ್ತಾನೆ, ನನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡು, ನಾನು ನಿನ್ನನ್ನು ಕೈ ಹಿಡಿದ ಮೇಲೆ ಇದ್ದೇನೆ, ನಾನು ನಿನ್ನ ಬಿಸ್ನೆಸ್ ಅನ್ನ ಮೇಲೆ ಎತ್ತೇನೆ, ನಾನು ನಿನ್ನ ಆದಾಯವನ್ನ ಮೇಲೆ ಎತ್ತೇನೆ, ನಾನು ನಿನ್ನ ಕೆಲಸವನ್ನ ಮೇಲೆ ಎತ್ತೇನೆ, ನಾನು ನಿನ್ನ ಕುಟುಂಬವನ್ನ ಮೇಲೆ ಎತ್ತೇನೆ, ನಾನು ನಿನ್ನ ಪ್ರತಿಯೊಂದು ಸ್ಥಿತಿಗತಿಗಳನ್ನ ನಾನು ಮೇಲೆ ಎತ್ತೇನೆ. ಅಷ್ಟು ಮಾತ್ರವಲ್ಲ, ಇವತ್ತು ದೇವರ ಮಗನೇ, ಇವತ್ತು ನಿನ್ನನ್ನು ನೋಡಿ ದೇವರು ಹೇಳ್ತಾನೆ, ನೀನು ಎಂಥ ಪಾಪ ಮಾಡಿದ್ರು, ನೀನು ಯೇಸುವನ್ನು ಪ್ರಾರ್ಥಿಸುತ್ತಾನೆ, ನಿನ್ನ ಪಾಪವನ್ನು ದೇವರು ಪರಿಹರಿಸ್ತಾನೆ. ನಮ್ಮ ಕಣ್ಣುಗಳಲ್ಲಿ ಹಾಗೆ ಮುಚ್ಚುವಾಗಿ ಪ್ರಾರ್ಥಿಸುವ ಮಹಾಪರಿಶುದ್ಧನ ಸ್ವಾಮಿ, ಇವತ್ತು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನೀವು ನಮ್ಮನ್ನು ಪ್ರೀತಿ ಮಾಡಿದ್ದೀರಾ. ದೇವರ ವಾಕ್ಯವನ್ನು ಕರ್ತನೆ ನಮಗೆ ಕೊಟ್ಟಿದ್ದೀರಾ, ಸ್ತೋತ್ರ. ದೇವರ ವಾಕ್ಯವನ್ನು ಕೇಳಿರುವಂತ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸುತ್ತಾನೆ.
ಪ್ರತಿಯೊಬ್ಬರ ಜೀವನದಲ್ಲಿ ಇವತ್ತಿನಿಂದ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಅವರ ರೋಗಗಳನ್ನು ವಾಸಿ ಮಾಡಿಕೊಡೋದಕ್ಕಾಗಿ ದೇವರೇ ನೀವು ಕೃಪೆ ಕೊಡ್ರಿ ಎಂದು ನಾನು ಪ್ರಾರ್ಥಿಸ್ತೇನೆ. ದೇವರು ಇವತ್ತಿನಿಂದ ಕರ್ತನೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಅವರ ಬಿದ್ದಿರುವಂತಹ ಜಾಗದಿಂದ ಮೇಲೆತ್ತುಕೊಳ್ಳುವುದಕ್ಕೆ ದೇವರೇ ನೀವು ಅವರಿಗೆ ಸಹಾಯ ಮಾಡ್ರಿ ಎಂದು ನಾನು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಅವರ ಪಾಪಗಳಿಗೆ ದೇವರೇ ಒಂದು ಕೊನೆಯನ್ನು ಕಾಣೋದಕ್ಕೆ ಸಹಾಯ ಮಾಡ್ತೇನೆ